ಜಗತ್ತಿನ ಕೆಲವು ದೇವಾಲಯಗಳಲ್ಲಿ ನಡೆಯುವ ಅದ್ಭುತ. ಜಗತ್ತಿನಲ್ಲಿ ಎಷ್ಟೋ ದೇವಾಲಯಗಳಿವೆ, ಆದರೆ ಸೂರ್ಯನೇ ಸ್ವತಃ ಅರ್ಚಕನಾಗಿ ಬಂದು ದೇವರಿಗೆ ಅಭಿಷೇಕ ಮಾಡುವ ದೃಶ್ಯವನ್ನು ನೀವು ನೋಡಿದ್ದೀರಾ? ಪ್ರತಿ ವರ್ಷ ಯುಗಾದಿಯ ಈ ಶುಭ ಮುಹೂರ್ತದಲ್ಲಿ ನಮ್ಮೂರಿನ ಸಾವಿರಾರು ವರ್ಷಗಳ ಮಹೋನ್ನತ ಇತಿಹಾಸವಿರುವ ಶ್ರೀ ತ್ರ್ಯಂಬಕೇಶ್ವರ ಸನ್ನಿಧಿಯಲ್ಲಿ ಆ ಒಂದು ಅದ್ಭುತ ಘಟಿಸುತ್ತದೆ. ಉತ್ತರಾಯಣದ ಕಡೆಗೆ ಪಯಣ ಬೆಳೆಸುವ ಭಾಸ್ಕರ ಚೈತ್ರ ಮಾಸದ ಈ ಪವಿತ್ರ ಯುಗಾದಿಯಂದು ನಮ್ಮ ತ್ರ್ಯಂಬಕೇಶ್ವರನ ಮೇಲೆ ಸೂರ್ಯ ರಶ್ಮಿ ಅಭಿಷೇಕ ಮಾಡುತ್ತಾನೆ. ದೇವಸ್ಥಾನದ ಹೊರಗಿನಿಂದ ಪ್ರಾರಂಭವಾಗುವ ಈ ಬೆಳಕಿನ ಪಯಣ ನಂದಿಯ ಪಾದಗಳನ್ನು ಸವರಿ ಕತ್ತಲ ಗರ್ಭಗುಡಿಯನ್ನು ಸೀಳಿ ನೇರವಾಗಿ ಶಿವಲಿಂಗದ ಮೇಲೆ ಬೆಳಗುತ್ತದೆ. ಈ ಕ್ಷಣವನ್ನು ಕಣ್ಣು ತುಂಬಿಕೊಳ್ಳುವುದೇ ನಮ್ಮೂರಿನ ಸಕಲ ಭಕ್ತರ ಸೌಭಾಗ್ಯ. ಇದು ಕೇವಲ ಪವಾಡವಲ್ಲ, ಇದು ನಮ್ಮ ಪೂರ್ವಜರ ಖಗೋಳ ವಿಜ್ಞಾನ ಮತ್ತು ವಾಸ್ತುಶಿಲ್ಪದ ಪರಾಕಾಷ್ಠೆ. ಯಾವುದೇ ಆಧುನಿಕ ಉಪಕರಣಗಳಿಲ್ಲದ ಆ ಕಾಲದಲ್ಲಿ ಸೂರ್ಯನ ಪಥವನ್ನು ಲೆಕ್ಕ ಹಾಕಿ ಕಿರಣಗಳು ನೇರವಾಗಿ ಲಿಂಗದ ಮೇಲೆ ಬೀಳುವಂತೆ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಸೂರ್ಯನ ಕಿರಣಗಳು ಪ್ರತಿಫಲನಗೊಂಡು ಗರ್ಭಗುಡಿಯ ಆಳಕ್ಕೆ ತಲುಪಲು ಬಳಸಿದ ಆ ಕೋನ ಇಂದಿನ ಇಂಜಿನಿಯರ್ಗಳಿಗೂ ಅಚ್ಚರಿ ಮೂಡಿಸುತ್ತದೆ. ಭೂಮಿಯ ಚಲನೆ ಮತ್ತು ಕಾಲದ ಬದಲಾವಣೆಯನ್ನು ಅರಿತಿದ್ದ ನಮ್ಮ ಶಿಲ್ಪಿಗಳು ಯುಗಾದಿಯಂದೇ ಈ ಸಮಾಗಮವಾಗುವಂತೆ ಮಾಡಿದ್ದಾರೆ. ಹೊಸ ವರ್ಷದ ಆರಂಭದಲ್ಲಿ ಸೂರ್ಯನ ಪವಿತ್ರ ಕಿರಣಗಳಿಂದ ಶಿವನನ್ನು ಪುನೀತನಾಗುವ ಈ ದೃಶ್ಯ ಕೆಟ್ಟದ್ದನ್ನ ಸುಟ್ಟು ಹೊಸ ಆಶಾದೀಪವನ್ನು ಬೆಳಗುವ ಸಂಕೇತ. ಊರಿನ ಹಿರಿಯರೆಲ್ಲರೂ ಸೇರಿ ಈ ಸೂರ್ಯ ರಶ್ಮಿಯ ಅಭಿಷೇಕವನ್ನು ಕಂಡು ಹರಸುವ ಈ ಸಂಪ್ರದಾಯ ನಮ್ಮ ಹೆಮ್ಮೆ. ಬನ್ನಿ, ವಿಜ್ಞಾನ ಮತ್ತು ಭಕ್ತಿ ಸಂಗಮಿಸುವ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವೇ ವಿಶ್ವೋ ಸುಖಿನೋ ಭವಂತು. ಓಂ ನಮಃ ಶಿವಾಯ.